ಉತ್ತರ ಸಮಾಚಾರದ ಮೊದಲ ಪ್ರಮುಖ ಸುದ್ದಿ ಅದು ಬಳ್ಳಾರಿ ಜಿಲ್ಲೆಯ ಸುದ್ದಿ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಬಳ್ಳಾರಿಯಲ್ಲಾದಂತಹ ಬಾಣಂತಿಯರ ಸರಣಿ ಸಾವು. ಈ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬಾಣಂತಿಯರ ಸಾವಿನ ಹಿಂದೆ ಆಘಾತಕಾರಿ ಸೀಕ್ರೆಟ್ ಬಯಲಾಗಿದೆ. ಬಾಣಂತಿಯರ ಸರಣಿ ಸಾವಿಗೆ ಬಿಗ್ ಟ್ವಿಸ್ಟ್ ಕೊಡ್ತಾ ಇರುವಂತಹ ಸುದ್ದಿ ಇದು. ಜೀವ ಕೊಟ್ಟ ಜೀವಗಳನ್ನೇ ತೆಗೆಯುತ್ತಾ ಮೆಡಿಕಲ್ ಮಾಫಿಯಾಗೆ ಜೀವ ತೆತ್ರ ಬಾಣಂತಿಯರು. ಬಳ್ಳಾರಿ ಜಿಲ್ಲೆಯೊಂದರಲ್ಲೇ 4 ಬಾಣಂತಿಯರು ಮೃತಪಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಈಗ ರಾಜ್ಯ ಆರೋಗ್ಯ ಇಲಾಖೆ ಪತ್ರ ಬರೆದಿದೆ. ಪತ್ರದಲ್ಲಿ ಮೆಡಿಕಲ್ ಮಾಫಿಯಾದ ಕರಾಳ ಮುಖ ಬಯಲು ಮಾಡಿದೆ. ಮೆಡಿಕಲ್ ಮಾಫಿಯಾಗೆ ಹಾಗಾದ್ರೆ ಬಾಣಂತಿಯರು ತಮ್ಮ ಜೀವವನ್ನ ತೆತ್ರ, ಜೀವ ಕೊಟ್ಟಂತಹ ಜೀವಗಳನ್ನೇ ಈ ಮೆಡಿಕಲ್ ಮಾಫಿಯಾ ತೆಗೆದ್ಬಿಡ್ತಾರೆ. ಹಾಗಾದ್ರೆ ಕಳಪೆಯ ಗ್ಲೂಕೋಸ್ಗೆ ಬಲಿಯಾಗುವ ಅಮಾಯಕ ಜೀವಗಳು. ಮೊದಲಿಂದಲೂ ಕೂಡ ಈ ಪ್ರಶ್ನೆ ಇದೆ. ರಾಜ್ಯಕ್ಕೆ ಕಳಪೆ ಗುಣಮಟ್ಟ ಗ್ಲೂಕೋಸ್ ಸರಬರಾಜು ಆಗಿರುವಂತಹ ಆರೋಪ ಇದೆ. ಈ ಸಂಬಂಧಪಟ್ಟಂಗೆ ತನಿಖೆ ಮಾಡಿದಂತ ನಿಯೋಗ ವರದಿ ಕೂಡ ಸಲ್ಲಿಕೆ ಮಾಡಿದೆ. ಗ್ಲೂಕೋಸ್ ಸರಬರಾಜು ಮಾಡಿದಂತಹ ಕಂಪನಿ ವಿರುದ್ಧ ತನಿಖೆ ಆಗಬೇಕು ಅಂತ ಈಗ ಪತ್ರವನ್ನ ಬರೆಯಲಾಗಿದೆ ಕೇಂದ್ರಕ್ಕೆ. ರಾಜ್ಯ ಆರೋಗ್ಯ ಇಲಾಖೆ ಪಶ್ಚಿಮ ಬಂಗ ಕಂಪನಿಯ ವಿರುದ್ಧ ಕ್ರಮಕ್ಕೆ ಸರ್ಕಾರ ಪತ್ರವನ್ನ ಬರೆದಿದೆ. ತನಿಖೆ ಆಗಬೇಕು ಅಂತ ಕೇಂದ್ರಕ್ಕೆ ಆರೋಗ್ಯ ಇಲಾಖೆ ಪತ್ರ. ರಾಜ್ಯದಿಂದ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಈ ಸಂಬಂಧಪಟ್ಟಂಗೆ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಹರ್ಷ ಗುಪ್ತಾ ಕೇಂದ್ರದ ಡ್ರಗ್ ಕಂಟ್ರೋಲರ್ಗೆ ಈ ಒಂದು ಪತ್ರದ ಮೂಲಕವಾಗಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಒಂದಿಷ್ಟು ಅನುಮಾನಗಳು ಕೂಡ ಸಹಜವಾಗಿದೆ. ಆರಂಭದಿಂದ ಇಲ್ಲಿವರೆಗೂ ಕೂಡ ಈ ಪಶ್ಚಿಮ ಬಂಗ ಫಾರ್ಮಾ ಕಂಪನಿ ಏನಿದೆ ಇದರ ವಿರುದ್ಧ ಕ್ರಮ ಆಗಬೇಕು ಅಂತ ಈಗ ಸರ್ಕಾರ ಒತ್ತಾಯವನ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಸಂಬಂಧಪಟ್ಟಂಗೆ ಹರ್ಷ ಗುಪ್ತಾ ಪತ್ರವನ್ನು ಕೂಡ ಬರೆದಿರೋದು ಕೇಂದ್ರಕ್ಕೆ. ಪತ್ರವನ್ನ ಗಮನಿಸ್ತಾ ಇದ್ದೀವಿ ನಾವು. ಹರ್ಷ ಗುಪ್ತಾ ಅವರು ಬರೆದಿರುವಂತಹ ಪತ್ರ ಇದು. ತನಿಖೆಗೆ ಆಗ್ರಹಿಸಿ ಈ ಒಂದು ಪತ್ರದ ಮೂಲಕವಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯಕ್ಕೆ ಕಳಪೆ ಗುಣಮಟ್ಟ ಗ್ಲೂಕೋಸ್ ಸರಬರಾಜು ಆಗಿರುವಂತಹ ಆರೋಪ. ಈ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಒಂದು ವೈದ್ಯರ ಟೀಮ್ ಅನ್ನ ಮಾಡಿ ಬಳ್ಳಾರಿಗೆ ಕಳಿಸಲಾಗಿತ್ತು. ಆ ವೈದ್ಯರ ಟೀಮ್ ಒಂದು ವರದಿಯನ್ನ ಕೊಡ್ತು. ತನಿಖೆಯ ನಂತರದಲ್ಲಿ ಈ ಸಾವುಗಳಿಗೆ ಕಳಪೆ ಗುಣಮಟ್ಟದ ದ್ರಾವಣ ಈ ಗ್ಲೂಕೋಸ್ ಕಾರಣ ಇರಬಹುದು ಅನ್ನುವಂತಹ ಬಲವಾದ ಅನುಮಾನವನ್ನ ವ್ಯಕ್ತಪಡಿಸಲಾಗಿತ್ತು. ಆ ವರದಿ ಈಗ ಸರ್ಕಾರದ ಕೈ ಸೇರಿದೆ. ಈ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಂಡು ಈ ಸಂಬಂಧಪಟ್ಟಂಗೆ ತನಿಖೆ ಆಗಬೇಕು ಅಂತ ಈಗ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಈ ಸೆಂಟ್ರಲ್ ಡ್ರಗ್ ಲ್ಯಾಬೋರೇಟರಿ ಸರ್ಟಿಫೈ ಮಾಡಿದ್ದಂತಹ ಗ್ಲೂಕೋಸ್ ಅದು ಸೆಂಟ್ರಲ್ ಡ್ರಗ್ ಲ್ಯಾಬ್ ನಿಂದ ಉತ್ತಮ ಗುಣಮಟ್ಟ ಅಂತ ಸರ್ಟಿಫೈ ಆಗಿದೆ. ರಾಜ್ಯದ ಅಧಿಕಾರಿಗಳು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕಳಪೆ ಗುಣಮಟ್ಟ ಅನ್ನೋದು ಪತ್ತೆಯಾಗಿದೆ. ಗ್ಲೂಕೋಸ್ ಸರಬರಾಜು ಮಾಡಿದ್ದಂತಹ ಪಶ್ಚಿಮ ಬಂಗ ಕಂಪನಿ ಈಗ ತನಿಖೆ ನಡೆಸಿ ಪಶ್ಚಿಮ ಬಂಗ ಕಂಪನಿಯ ವಿರುದ್ಧ ಕ್ರಮ ಆಗಲೇಬೇಕು ಅಂತ ರಾಜ್ಯದಿಂದ ಆಗ್ರಹ ಕೇಳಿಬರ್ತಾ ಇದೆ. ಪಶ್ಚಿಮ ಬಂಗ ಕಂಪನಿಯ 22 ಬ್ಯಾಚ್ ಗ್ಲೂಕೋಸ್ ಕಳಪೆಯಾಗಿದೆ. ಬ್ಯಾಕ್ಟೀರಿಯಲ್ ಟೆಸ್ಟ್ನಲ್ಲಿ ಗ್ಲೂಕೋಸ್ಗಳು ಕಳಪೆ ಅನ್ನೋದು ಈಗ ಸಾಬೀತಾಗಿದೆ. ಸೆಂಟ್ರಲ್ ಡ್ರಗ್ ಲ್ಯಾಬೋರೇಟರಿ ಸರ್ಟಿಫೈ ಮಾಡಿದ್ದಂತಹ ಗ್ಲೂಕೋಸ್ ಅದನ್ನ ರಾಜ್ಯದ ಅಧಿಕಾರಿಗಳು ಪರಿಶೀಲನೆಗೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಕಳಪೆ ಗುಣಮಟ್ಟ ಅನ್ನೋದು ಪತ್ತೆಯಾಗುತ್ತೆ. ಈಗ ಆ ಪಶ್ಚಿಮ ಬಂಗ ಕಂಪನಿಯ 22 ಬ್ಯಾಚ್ ಗ್ಲೂಕೋಸ್ ಏನಿದೆ ಅದು ಕಳಪೆ ಆಗಿದೆ ಅನ್ನುವಂತಹ ಮಾಹಿತಿ ಬಂದಿದೆ, ವರದಿ ಬಂದಿದೆ. ಹಾಗಾಗಿನೇ ತನಿಖೆ ಆಗಬೇಕು ಅಂತ ಆಗ್ರಹಿಸಲಾಗ್ತಾ ಇರೋದು. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಜೆಡಿಎಸ್ ನಿಯೋಗ ಕೂಡ ಭೇಟಿ ಕೊಟ್ಟಿದೆ. ಶಾಸಕ ಸುರೇಶ್ ಬಾಬು ನೇತೃತ್ವದ ತಂಡದಿಂದ ಭೇಟಿಯನ್ನು ಕೊಟ್ಟು ಅಲ್ಲಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಜೊತೆಗೆ ಆಸ್ಪತ್ರೆಯ ಪರಿಶೀಲಿಸಿದ ಮಾಜಿ ಸಚಿವ ನಾಡಗೌಡ ಸೇರಿದಂತೆ ಹಲವು ನಾಯಕರು ಭೇಟಿ ಕೊಟ್ಟು ಬಾಣಂತಿಯರ ಸಾವಿನ ಕುರಿತು ಮಾಹಿತಿಗಳನ್ನು ಪಡೆದುಕೊಂಡಿದೆ ಜೆಡಿಎಸ್ ನಿಯೋಗ. 2-3 ದಿನಗಳ ಹಿಂದೆ ವಿಪಕ್ಷ ನಾಯಕ ಅಶೋಕ್ ಭೇಟಿ ಕೊಟ್ಟಿದ್ರು. ಅದಾದ ಮೇಲೆ ಈಗ ಜೆಡಿಎಸ್ ನಿಯೋಗ ಭೇಟಿ ಕೊಟ್ಟಿರೋದು. ಅನೇಕ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಬಾಣಂತಿಯರ ಸಾವಿನ ಕುರಿತು ಮಾಹಿತಿಯನ್ನ ಪಡೆದುಕೊಂಡ್ರು ಜೆಡಿಎಸ್ ನಾಯಕರು. ಕೆಲ ಬಾಣಂತಿಯರಿಂದಲೂ ಕೂಡ ಖುದ್ದು ಅವರಿಂದಾನೇ ಮಾತನಾಡಿಸಿ ನಾಯಕರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಬಹಳಷ್ಟು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇದೆ ಈ ಒಂದು ಪ್ರಕರಣವನ್ನ. ನಿರಂತರವಾಗಿ ಕೇವಲ 15 ದಿನಗಳಲ್ಲಿ 5 ಜನ ಬಾಣಂತಿಯರ ಸಾವಾಗಿರುವುದು ಬಳ್ಳಾರಿಯನ್ನು ಹೊರತುಪಡಿಸಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ
ಸುಮಾರು ಜನ ಬಾಣಂತಿಯರು ಜೀವ ತೆತ್ತಿದ್ದಾರೆ. ಇದೇ ಒಂದು ಗ್ಲೂಕೋಸ್ನ ಕಾರಣದಿಂದ ಅನ್ನುವಂತಹ ಪ್ರಬಲವಾದ ಅನುಮಾನವೇನು ವ್ಯಕ್ತವಾಗಿದೆ ತನಿಖಾ ತಂಡದಿಂದ. ಈ ಸಂಬಂಧಪಟ್ಟಂಗೆ ಸರ್ಕಾರ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳಿಗೆ ಮುಂದಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.